ಫ್ರೆಂಡ್ಸ್, ಕೊಂಕಣ ರೈಲ್ವೆ ಪ್ರಯಾಣ ಈ ಸರಿ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಹೇಗೆ ಬಂದ್ವಿ ಯಾವಾಗ ಅಂತ ಹೇಳ್ತೀನಿ. ನಾವು ಊರಿಂದ ಈ ಸರಿ ಬರುವಾಗ ಅಂಕೋಲಾ ಟು ಅಹಮದಾಬಾದ್ ಕೊಂಕಣ ರೈಲ್ವೇಲಿ ಬಂದ್ವಿ. ಕೊಂಕಣ ರೈಲ್ವೆ ಅಂದರೆ ಏನು ಗೊತ್ತಾ? ಫುಲ್ ಎಲ್ಲ ಕಡೆ ಟನಲ್ಸ್ ಅಂದರೆ ಗುಹೆ ಒಳಗಡೆನೇ ಬರುತ್ತೆ. ಆಲ್ಮೋಸ್ಟ್ ಒಂದೊಂದು ಗುಹೆಗಳು ಹೇಗೆ ಎಷ್ಟು ದೊಡ್ಡದಿವೆ ಗೊತ್ತಾ? 10 ನಿಮಿಷ ಬರೀ ಟ್ರೈನು ಗುಹೆ ಒಳಗೆ ಕತ್ತಲೆ, ರಾತ್ರಿ ಅಂತ ಅನಿಸುತ್ತೆ, ತುಂಬ ಚಳಿ. ಎಂಥ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ಅಲ್ಲಿ ನೆಟ್ವರ್ಕ್ ಇರೋಲ್ಲ, ಏನೂ ಇರೋಲ್ಲ, ವೀಡಿಯೋ ಮಾಡೋಕ್ಕೂ ಏನೂ ಆಗಲ್ಲ, ಯಾಕೆಂದರೆ ಕತ್ತಲೆ ಇರುತ್ತೆ, ಏನೂ ಗೊತ್ತಾಗಲ್ಲ. ತುಂಬ ಚೆನ್ನಾಗಿತ್ತು ಕೊಂಕಣ ರೈಲ್ವೆ ಪ್ರಯಾಣ. ಇದು ರತ್ನಗಿರಿ ಹತ್ತಿರ. ಅಂಕೋಲಾದಿಂದ ಹೇಗೆ ಬರುತ್ತೆ ಅಂದರೆ ಗೋವಾ, ಮಡ್ಗಾಂವ್ ಮತ್ತು ಯಾವುದೇದೋ ಎಲ್ಲ ಕಡೆ ಬರುತ್ತೆ. ಆಮೇಲೆ ರತ್ನಗಿರಿ, ಮುಂಬೈ ಅಂದರೆ ಎಲ್ಲ ಸೈಡಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರೋ ಒಂದು ಸೀನ್ರಿ. ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಟ್ರೈನು ಪಾಸ್ ಆಗಿಬಿಡ್ತಿತ್ತು. ನಾನು ಮೊಬೈಲ್ ತೆಗೆದು ವೀಡಿಯೋ ಮಾಡೋಷ್ಟರಲ್ಲಿ ಟ್ರೈನ್ ಪಾಸ್ ಆಗಿಬಿಡ್ತಿತ್ತು. ಸ್ವಲ್ಪನೇ ಅದರ ವೀಡಿಯೋ ಕ್ಲಿಪ್ ತಂದಿದ್ದೀನಿ. ನೋಡಿ ಎಂಥ ಚೆನ್ನಾಗಿರೋ ಗ್ರೀನ್ರಿ. ಇದು ರತ್ನಗಿರಿ ಹತ್ತಿರ ಒಂದು ಚಿಪ್ಪಲಿ ಅಂತಲೇ ಏನೋ ಒಂದು ಊರಿದೆಯಂತೆ. ಆ ಕಡೆ ರತ್ನಗಿರಿನೂ ಹತ್ತಿರನೇ ಬಂದಿದೆ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥ ಸೀನ್ರಿ. ನಾನು ಅದಕ್ಕೆ ಮಿಸ್ ಮಾಡದೇ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಒಂದು ನದಿ ಇದೆ, ಅದು ಹೇಗೆ ಕಾಣಿಸುತ್ತೆ ಗೊತ್ತಾ? ಭಾರತದ ನಕಾಶೆ ಥರ ಕಾಣಿಸ್ತಾ ಇತ್ತು. ನಾನು ವೀಡಿಯೋ ಮಾಡೋಷ್ಟರಲ್ಲಿ ಸ್ವಲ್ಪ ಪಾಸ್ ಆಗೋಯ್ತು, ಯಾಕೆಂದರೆ ಟ್ರೈನ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇತ್ತು. ನೋಡಿ ಎಂಥ ಗ್ರೀನ್ರಿ, ಇಂಥ ಕಾಡುಗಳು, ಮರ. ಇದು ನೋಡಿ, ಇದೇ ಭಾರತದ ನಕಾಶೆ ಥರ ಈ ನದಿ ಕಾಣಿಸ್ತಾ ಇದೆ ಗೊತ್ತಾ? ಇಲ್ಲಿ ಬೇಗ ವೀಡಿಯೋ ನನಗೆ ಮಾಡೋಕ್ಕಾಗಿಲ್ಲ, ಅಷ್ಟರಲ್ಲಿ ಇದಾಗ್ಬಿಡ್ತು, ಟ್ರೈನ್ ಪಾಸ್ ಆಗಿಬಿಡ್ತು. ಸ್ವಲ್ಪನೇ ವೀಡಿಯೋ ಮಾಡ್ತಾಯಿದ್ದೆ, ಆದರೂ ಒಂದು ಸ್ವಲ್ಪ ನನಗೆ ಹಾಗೆ ಒಂಥರ ಅನುಭವ ಆಯಿತು. ಇದು ಇಂಡಿಯಾ ಮ್ಯಾಪ್ ಥರನೇ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿರೋ ಒಂದು ಸೀನ್ರಿ ಫ್ರೆಂಡ್ಸ್, ಬಹಳ ಚೆನ್ನಾಗಿತ್ತು. ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಯಾವಾಗಲೂ ನಾವು ಹುಬ್ಬಳ್ಳಿ ಮೇಲೆ ಬರ್ತಿದ್ವಿ. ಹುಬ್ಬಳ್ಳಿ ಆ ಥರ, ಕೊಲ್ಲಾಪುರ್, ಪೂನಾ, ಮುಂಬೈ. ನೋಡಿ ಈ ಥರ ನದಿ, ಮುಂಬೈ, ಈ ಥರ ನಾವು ಈ ರೂಟಲ್ಲಿ ಬರ್ತಿದ್ವಿ. ಬಸ್ಸು ಇಲ್ಲ ಟ್ರೈನಲ್ಲಿ ಯಾರು. ಈ ಸರಿ ನಾವು ತತ್ಕಾಲದಲ್ಲಿ ತೆಗೆದಾಗ ಹೇಗೋ ನಮಗೆ ಅಂಕೋಲಾದ ಮೇಲೆ ಸಿಕ್ಬಿಡ್ತು. ಫಸ್ಟ್ ಟೈಮ್ ಆ ರೂಟಲ್ಲಿ ಬಂದಿದ್ದು. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಬೆಳಗ್ಗಿನ ಟ್ರೈನ್ ಇತ್ತು, ಭಾಳ ಚೆನ್ನಾಗಿತ್ತು. ಆದರೆ ನನಗೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಅಂತದೇ ಬೇಜಾರು, ಯಾಕೆಂದರೆ ನಾವು ಟ್ರೈನಲ್ಲಿ ಬರುವಾಗ ಅಷ್ಟೊಂದು ಆಗಲ್ಲ. ಆದರೂ ನನಗೆ ಸ್ವಲ್ಪ ಒಂಥರ ವೀಡಿಯೋ ಮಾಡಬೇಕು ಅಂತ ಏನೋ ಒಂದು ಆಸೆ. ಸೊ ನಾನು ನೋಡಿ, ಇದು ಒಂದು ಸ್ವಲ್ಪ ಬಂದಿದೆ ಒಂಚೂರು ಟನಲ್ ಒಳಗಡೆ, ಆದರೂ ಕತ್ತಲೆ ಸ್ಟಾರ್ಟ್ ಆಗೋಷ್ಟರಲ್ಲೇ ನಾನು ಮಾಡಿದ್ದೆ. ಆಮೇಲೆ ಕತ್ತಲೆ ಆಗಿಬಿಡುತ್ತೆ, ಕಾಣಿಸೋದೇ ಇಲ್ಲ. ಟನಲ್ಲಿಂದಂತೂ ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ನಾನು ನೋಡಿದ್ದೀನಿ ಟನಲ್ಸಲ್ಲಿ ಹೋಗೋದು, ಆದರೆ ಇಷ್ಟೆಲ್ಲ ದೊಡ್ಡ ಟನಲ್ಸ್ ಇಲ್ಲ. ಅಂಕೋಲದಿಂದ ಆಲ್ಮೋಸ್ಟ್ ಮುಂಬೈಗೆ ಬರೋ ತನಕನೂ, ಆ ರತ್ನಗಿರಿವರೆಗೆ ಬರೋ ತನಕ, ಆಮೇಲೆ ಅಷ್ಟೊಂದಿಲ್ಲ. ಒಂದು 20ರಿಂದ 20-30 ಅಲ್ಲ, ಒಂದು 50 ಟನಲ್ಸ್ ಸಿಗ್ಬೋದೇನೋ. ಒಂದಕ್ಕಿಂತ ಒಂದು ಲಾಂಗ್ ಟನಲ್ಸ್. ಒಂದೊಂದಂತೂ ಹೇಗೆ ಗೊತ್ತಾ, 10ರಿಂದ 15 ನಿಮಿಷ ಆಗೋಷ್ಟು ಕತ್ತಲೆ ಅಂತ ಗುಹೆ ಒಳಗೆ ಹೋಗುತ್ತೆ. ಅಷ್ಟು ದೊಡ್ಡ ಟನಲ್ಸು. ಇದು ಏನು ಗೊತ್ತಾ, ಅಂಕೋಲಾ ರೈಲ್ವೆ ಸ್ಟೇಷನ್ ತುಂಬ ಚಿಕ್ಕದಾಗಿದೆ. ನನಗೆ ಫಸ್ಟ್ ಟೈಮ್ ನೋಡಿದ್ದು ಏನೋ ಒಂಥರ ಚೆನ್ನಾಗಿ ಅನಿಸ್ತು. ಬೆಳಗ್ಗಿನ ವ್ಯೂ ಇದು. 9 ಗಂಟೆ ವ್ಯೂ. ಅಂದರೆ 9 ಗಂಟೆಗೆ ನಾವು ಟ್ರೈನ್ ಹತ್ತಿದ್ದು. ಆವಾಗ ನಾನು ಒಂದು ಸ್ವಲ್ಪ ಹೀಗೆ ಮಾಡ್ಕೊಂಡಿದ್ದೆ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಈ ಕೊಂಕಣ ರೈಲ್ವೆ ಪ್ರಯಾಣ ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು